ವರ್ಷ ಕಳೆದಿದ್ದರೂ ಕೂಡ L&T ಕಾಮಗಾರಿ ಪೂರ್ಣವಾಗದ ಆರೋಪ ಇದೆ. ರಸ್ತೆ ಅಗೆದಿದ್ದರಿಂದ ಗುಂಡಿ ಬಿದ್ದು ಭಾರಿ ಅವಘಡಗಳು ಸಂಭವಿಸ್ತಾ ಇವೆ. ರಸ್ತೆ ಅವ್ಯವಸ್ಥೆಯಿಂದ ಬೈಕ್ ಸ್ಕಿಡ್ ಆಗಿ ದಂಪತಿ ಬಿದ್ದಿದ್ದಾರೆ. ಧಾರವಾಡದ ಮೆಹಬೂಬ್ ನಗರದಲ್ಲಿ ನಡೆದಿರುವಂಥ ಘಟನೆ ಇದು. ಮೊನ್ನೆ ಕಲ್ಲು ಸಾಗಿಸುತ್ತಿದ್ದಂಥ ಟ್ರಕ್ ಕೂಡ ಪಲ್ಟಿಯಾಗಿದೆ. ಮಳೆ ಬಂದಾಗ ಮನೆಗಳಿಗೆ ಚರಂಡಿ ನೀರು ನುಗ್ತಾ ಇದೆ. ಪದೇ ಪದೇ ಅಪಘಾತ ನಡೆದರೂ ಕೂಡ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಕೂಡಲೇ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು, ಜನರನ್ನು ಈ ಅವಘಡಗಳಿಂದ ಮುಕ್ತಿಗೊಳಿಸಬೇಕು. ಹೀಗಂತ ಧಾರವಾಡದ ಜನತೆ ಆಗ್ರಹ ಮಾಡ್ತಾ ಇದ್ದಾರೆ. ಒಂದು ಕಡೆ ಫ್ಲೈಓವರ್ ಕಾಮಗಾರಿ ಹಾಗೆ ಉಳಿದುಕೊಂಡಿದೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಜನತೆ ಇದರಿಂದ ಕಂಗೆಟ್ಟು ಹೋಗಿದ್ದಾರೆ. ಇಂಥ ಅವಘಡಗಳು ಆಗಾಗ ಸಂಭವಿಸ್ತಾ ಇದ್ದಾರೆ. ಒಂದು ವೇಳೆ ಪೂರ್ಣಗೊಳಿಸದೇ ಹೋದರೆ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ಸ್ಥಳೀಯರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮೆಹಬೂಬ್ ನಗರ್ ರೀ ಹೊಸಾದ ಹನುಮನ್ ಗುಡಿ ಆಗೈತ್ರಿ. ಈಗ ಅಲ್ಲಿ ಏರಿಯಾಕ ಯಾವುದು ಸುವಿಧಾ ಇಲ್ರಿ. ರೋಡ್ ಇಲ್ಲ, ಗಟ್ರ ಐತಿ, ಗಟ್ರಿಗೆ ನೀರು ಹಾಕ ಹಾದಿ ಇಲ್ರಿ. ಎಲ್ಲಂತ ಹೋಗ್ಬೇಕ್ರಿ? ಮಳೆಗಾಲದ ಬಂದ ನಮಗೆ ಭಾಳ ಪ್ರಾಬ್ಲಮ್ ಆಕೈತ್ರಿ. ಹುಡುಗರ್ದು ಓದೋ ಹುಡುಗರು ಅದಾರಿ, ವಯಸ್ಸದವ್ರು ಅದಾರ. ಗಟ್ರ ನೀರು ಹೋಗ್ಲಿಲ್ಲ ಅಂದ್ರೆ ಸೊಳ್ಳಿ ಇದನ್ನ ನಿಂದಿರ್ತಾವ. ಹುಡುಗರ್ದು ಎಲ್ಲಂತ ಏನು ಮಾಡ್ಬೇಕ್ರಿ? ಆಮೇಲೆ ಗಾಡಿಗಳು ಹೋಗಾಕಂತೂ ಒಂದು ಇಟ್ಟು ಜಾಗ ಇಲ್ರಿ. ರಾಡಿ ಆಯ್ತಂದ್ರೆ ಗಾಡಿಗಳು ಹೊತ್ಕೊಂಡ ಬಿಡೋದು. ಕೆಲವೊಂದ್ಸಲ ವಯಸ್ಸಾದವರು ಬಿದ್ದಾರ್ರಿ, ಕೈಕಾಲು ಮುರ್ಕೊಂಡವ್ರು ಅದಾರ. ಏನು ಮಾಡ್ಬೇಕು ಹೇಳ್ರಿ? ಇದು ಗಾಡಿ ಬಿತ್ತೈತಲ್ಲ ಅಲ್ರಿ, ಈಗ ಇವ್ರ ಮಾಡ್ಲಿಕ್ಕೆ ಏನ್ ಮಾಡ್ತೀರಿ ನೀವು? ಹಲೋ ರೀ, ಈಗ ಸರ ಗಾಡಿ ಒಂದ್ ಬಂದ ಸಿಕ್ಕೊಂಡೈತ್ರಿ. ಈಗ ಸಡನ್ಲಿ ಹುಡುಗರ ಮ್ಯಾಗ ಬಿದ್ದಿದ್ರೆ ಏನ್ ಗತ್ತೀರಿ? ಈಗ ಅದಕ್ಕೆ ನಾವು L&Tಗೆ ಹೋಗಿ, ಇಲ್ಲಾಂದ್ರೆ ನಾವು ರೋಡ್ ಎಲ್ಲ ಬ್ಲಾಕ್ ಮಾಡಿ ಗಾಡಿ ಹೋಗ್ಲಾರ್ದಂಗೆ ಇದನ್ನ ಮಾಡ್ತೇವ್ರಿ. ನೀವೇನು ಕಾರ್ಯನಿರ್ವಹಿಸ್ತೀರಿ ನೋಡ್ರಿ. ಇದು ಮೆಹಬೂಬ್ ನಗರ್ ರೀ. हेलो जावेद अली निमे ये डबली है तो ब्लॉक हुआ है. ಸರ್ಕಾರಿ ಕಚೇರಿಗೆ ರೀಲ್ಸ್ ಮಾಡೋಕ್ಕೆ ಬರ್ತಾರ ಅಧಿಕಾರಿಗಳು ಎನ್ನುವ ಪ್ರಶ್ನೆ. ಜನರ ಸಮಸ್ಯೆಗೆ ಸ್ಪಂದಿಸದೇನೆ ಕಚೇರಿಯಲ್ಲಿ ರೀಲ್ಸ್ ಮಾಡ್ತಾ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಕಚೇರಿಯಲ್ಲಿ ನಗರಸಭೆ ಕಮಿಷನರ್ ರೀಲ್ಸ್ ಮಾಡಿದ್ದಾರೆ. ಓ ಮೈ ಗಾಡ್, ನೋಡಿ, ಯಾವುದೋ ಚಿಕ್ಕ ಪುಟ್ಟ ಸಿಬ್ಬಂದಿ ರೀಲ್ಸ್ ಮಾಡ್ತಾರೆ ಅಂತ ಹೇಳಿದರೆ ಓಕೆ, ಅದು ಕೂಡ ಅವಕಾಶ ಇಲ್ಲ. ಆದರೆ ಸಿಬ್ಬಂದಿಗೆ ಬುದ್ಧಿ ಹೇಳಬೇಕಾದ ಕಮಿಷನರೇ, ನಗರಸಭೆ ಆಯುಕ್ತರೇ ಇಲ್ಲಿ ರೀಲ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅಚ್ಚರಿ ಇದೆ. ನೆಲಮಂಗಲ ನಗರಸಭೆ ಪೌರಾಯುಕ್ತರ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗಿದೆ. ಅವರ ಹೆಸರು ಗಂಗಾಧರ್ ಅಂಥೇಳಿ. ಅವರ ರೀಲ್ಸ್ ಕೂಡ ಈಗ ವೈರಲ್ ಆಗಿದೆ. ಅತ್ತ ನಗರಸಭೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿಗೆ ಪರದಾಟ ಇದೆ. ಸಮಸ್ಯೆ ಬಗ್ಗೆ ಹೇಳಿದರೆ ನೋಡೋಣ, ಕೇಳೋಣ, ಮಾಡೋಣ. ಕಮಿಷನರ್ ಈ ರೀತಿ ಹೇಳ್ತಾರೆ. ಬಟ್ ಆ ಕಮಿಷನರ್ಗೆ, ಗಂಗಾಧರ್ಗೆ ರೀಲ್ಸ್ ಮಾಡೋಕ್ಕೆ ಬಹಳ ಟೈಮ್ ಇದೆ. ರೀಲ್ಸ್ ಮಾಡ್ತಾ ಹೆಚ್ಚು ವ್ಯೂಸ್ ತಗೊಂಡು, ಲೈಕ್ಸ್ ತಗೊಂಡು ಹೀರೋ ಆಗ್ಲಿಕ್ಕೆ ಹೊರಟಿದ್ದಾರೆ ಗಂಗಾಧರ್ ಸಾಹೇಬರು. ನಿಜಕ್ಕೂ ಅಚ್ಚರಿ ಅನಿಸುತ್ತೆ ರೀ, ನಾಚಿಕೆ ಆಗಬೇಕಿದು. ಆಸಿ ಹೊದ್ದುಕೊಳ್ಳೋಷ್ಟು ಸಮಸ್ಯೆಗಳಿದ್ದಾವೆ ಇಲ್ಲಿ ನಗರಸಭೆಯಲ್ಲಿ. ಈ ಅಪ್ಪ ಹೀಗೆ ಡಾಕ್ಟರ್ ರಾಜ್ಕುಮಾರ್ ಸ್ಟೈಲಲ್ಲಿ ರೀಲ್ಸ್ ಮಾಡ್ತಾ ಕೂತವನೆ. ಏನು ಅನ್ಕೋಬೇಕು ಜನ ಏನು ಅನ್ಕೋತಾರೆ? ಈ ಅಪ್ಪ ರೀಲ್ಸ್ ಹೀರೋನಾ, ರೀಲ್ಸ್ ಕಮಿಷನರಾ, ರಿಯಲ್ ಕಮಿಷನರಾ? ನಿಜಕ್ಕೂ ಬೇಸರ ಆಗುತ್ತೆ. ಹಿರಿಯ ಅಧಿಕಾರಿಗಳ ಜಾಗದಲ್ಲಿದ್ದು, ಹಿರಿಯಣ್ಣನ ಸ್ಥಾನದಲ್ಲಿದ್ದು, ಹಿರಿಯಕ್ಕನ ಚಾಳಿ ಮನೆ ಮಂದಿ ಅಂತಾರಲ್ಲ, ಇವರನ್ನು ನೋಡಿ ಏನು ಕಲಿಬೇಕು ಸಿಬ್ಬಂದಿ? ಹಾಗಾದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ನಗರಸಭೆ ಆಯುಕ್ತರ ಅವತಾರ ನೋಡಿ ಇದು. ಕಾರ್ತಿಕ್, ನಿಜಕ್ಕೂ ಕೂಡ ಇದು ಗಾಬರಿ ಆಗುತ್ತೆ.
ಈ ರವಿಚಂದ್ರನ್ ಅವತಾರ, ಉಪೇಂದ್ರ ಅವತಾರ ಏನಿದು ರಿಯಲ್ ಕಮಿಷನರ ನಿಜವಾಗ್ಲೂ ಇವರು ಸರ್ಕಾರಿ ಅಧಿಕಾರಿ ಏನ್ರಿ? ಹೌದು ದಶರಥ್, ಏನು ಇತ್ತೀಚೆಗೆ ನೆಲಮಂಗಲ ಭಾಗದಲ್ಲಿ ಏನು ಹಲವು ಮೂಲಭೂತ ಸೌಕರ್ಯಗಳನ್ನ ಏನು ತೊಂದರೆಗಳನ್ನ ನಗರಸಭೆ ಮುಂದೆಗಡೆ ಬಿಂಗೆಗಳನ್ನ ಹಿಡಿದು ಪೊರಕೆಯನ್ನ ಹಿಡಿದು ಹೀಗೆಲ್ಲ ಏನು ತರಹೇವಾರಿ ಪ್ರತಿಭಟನೆಯನ್ನ ಜನರು ಮಾಡಿದ್ರು. ಅಷ್ಟೆಲ್ಲ ಮಾಡಿದ್ರು ಕೂಡ ನೆಲಮಂಗಲದಲ್ಲಿ ಎಲ್ಲೋ ಒಂದು ಕಡೆ ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ತಲುಪಿಸುವಲ್ಲಿ ಏನು ನಗರಾಡಳಿತ ಒಂದ್ ರೀತಿ ಎಲ್ಲೋ ಎಡವ್ತಾ ಇದೆ ಅಂತ ಕೂಡ ಆರೋಪಗಳು ಕೇಳಬರ್ತಾ ಇತ್ತು. ಅದರ ಬೆನ್ನಲ್ಲೇ ಏನು ಕೆಲಸದ ಸಮಯದಲ್ಲೇ ಕರ್ತವ್ಯದಲ್ಲೇ ಇರುವಾಗಲೇ ಅದು ನಗರಸಭೆ ಸರ್ಕಾರಿ ಕಚೇರಿ ಒಳಗಡೆಯೇ ಈ ಏನು ನೆಲಮಂಗಲ ನಗರಸಭೆ ಪೌರಾಯುಕ್ತರು ಈ ಒಂದು ರೀತಿ ರೋಸ್ ಹಿಡಿದು ಹೂವ ರೋಸ್ ಹೂವ ಹಾಗೂ ಏನು ಈ ಒಂದು ನಾನಾ ಸಾಂಗ್ ಗಳಿಗೆ ರೀಲ್ಸ್ ಮಾಡಿರೋದು ಒಂದ್ ರೀತಿ ಟೀಕೆಗೂ ಕೂಡ ಒಳಗಾಗ್ತಾ ಇದೆ. ಏನು ಇತ್ತೀಚೆಗೆ ನಗರಸಭೆಯ ವ್ಯಾಪ್ತಿಗೆ ಒಳಪಡುವಂತಹ ಒಂದು ರಾಜಕಾಲುವೆ ಬಗ್ಗೆ ಕೂಡ TV5 ಸುದ್ದಿಯನ್ನ ವರದಿ ಮಾಡಿತ್ತು. ಆ ವರದಿ ಸಂಬಂಧ ಏನು ಪೌರಾಯುಕ್ತರ ಬಳಿ ಈ ಒಂದು ಪ್ರಶ್ನೆ ಹೌದು ಮಾಡ್ತೀವಿ ನೋಡ್ತೀವಿ ಅಂತ ಉಡಾಫೆ ಉತ್ತರವನ್ನ ಕೊಡ್ತಿದ್ರು. ಉಡಾಫೆ ಉತ್ತರವನ್ನ ಕೊಡೋದಿಕ್ಕೆ ಕಮಿಷನರ್ ಇದ್ದಾರಾ ಅಥವಾ ಏನು ಕೆಲಸ ಕಾರ್ಯ ಮಾಡೋದಿಕ್ಕಿದ್ದಾರಾ ಅಥವಾ ಈ ರೀತಿ ರೀಲ್ಸ್ ಅನ್ನ ಮಾಡ್ಕೊಂಡು ಸಮಯ ಕಳೆಯೋದಿಕ್ಕೆ ಇದ್ದಾರಾ ಅಂತ ಈ ಸದ್ಯ ಜನ ಪ್ರಶ್ನೆಗಳನ್ನ ಏನು ಮುಂದಿರ್ತಿರುವುದು. ಸದ್ಯ ಏನು ನಗರಸಭೆ ಪೌರಾಯುಕ್ತರ ಈ ಒಂದು ರೀಲ್ಸ್ ಹುಚ್ಚಾಟ ಎಲ್ಲೆಡೆ ವೈರಲ್ ಆಗಿದ್ದು ಟೀಕೆಗೂ ಕೂಡ ಒಳಗಾಗಿದೆ. ಅಲ್ಲ, ಅಷ್ಟಿದ್ರೆ ಸರ್ಕಾರಿ ಅಧಿಕಾರಿ ಆಗೋ ಬದಲು ಸರ್ಕಾರಿ ನೌಕರಿಗೆ ರಾಜೀನಾಮೆ ಕೊಟ್ಟು ಬಣ್ಣ ಹಚ್ಚಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಒಳ್ಳೇದಿತ್ತಪ್ಪ. ಸುಮ್ಮನೆ ಇಲ್ಲಿ ಬಂದು ಜನರಿಗೂ ಸರ್ಕಾರಕ್ಕೂ ಮೋಸ ಮಾಡ್ಕೊಂಡು ಕೂತ್ರೆ ಹೇಗೆ ಇದು? ಜನ ಇಡೀ ಶಾಪ್ ಹಾಕೋದಿಲ್ವಾ? ಹೌದು ದಶರಥ್, ಏನು ನಗರಸಭೆ ಪೌರಾಯುಕ್ತ ಗಂಗಾಧರ್ ಅವರ ಈ ಒಂದು ನಡತೆ ಹಾಗೂ ಬೆಳವಣಿಗೆ ಏನು ಪೌರಾಯುಕ್ತರು ಹುದ್ದೆಯಿಂದ ಏನು ಸೋಷಿಯಲ್ ಮೀಡಿಯಾ ಕಂಟೆಂಟರ್ ಆಗಿ ಏನು ಬದಲಾಗ್ತಿದ್ದಾರಾ ಕಮಿಷನರ್ ಎಂಬ ಚರ್ಚೆ ಕೂಡ ಸದ್ಯ ನೆಲಮಂಗಲ ವ್ಯಾಪ್ತಿಯಲ್ಲಿ ಕೇಳಬರ್ತಾ ಇದೆ. ಇದು ಇತ್ತೀಚೆಗೆ ನಡೆದಿರುವಂತಹ ಪ್ರಸಂಗವಾಗಿದ್ದು ಏನು ಮೇಲಾಧಿಕಾರಿಗಳು ಈ ಒಂದು ಘಟನೆಯನ್ನ ಗಮನ ಹರಿಸಿ ಯಾವ ರೀತಿ ಕೆಲಸ ನಿರ್ವಹಿಸಬೇಕು, ಓರ್ವ ಮೇಲಾಧಿಕಾರಿಯಾಗಿ ತಾನೇ ಒಬ್ಬ ಮೇಲಾಧಿಕಾರಿಯಾಗಿ ಯಾವ ರೀತಿ ಕೆಲಸ ನಿರ್ವಹಿಸಬೇಕೆಂಬ ಸೂಚನೆಯನ್ನ ಕಟ್ಟುನಿಟ್ಟಾಗಿ ಹೊರಡಿಸಬೇಕಾಗಿದೆ ದಶರಥ್. ಓಕೆ, ಥ್ಯಾಂಕ್ ಯು ಕಾರ್ತಿಕ್.